ಹಲೋ ಎವ್ರಿವನ್ ಡಿಯರ್ ಡಿಪ್ಲೊಮಾ ಸ್ಟೂಡೆಂಟ್ಸ್, ಯಾರೆಲ್ಲ ಡ್ರೀಮ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ನಿಮ್ಮ ಇಂಜಿನಿಯರಿಂಗ್ ಡಿಗ್ರಿ ಮಾಡ್ಬೇಕು ಅನ್ಕೊಂಡಿದ್ರು, ಸೊ ಈ ಒಂದು ಡಿಪ್ಲೊಮಾ CET ಮುಖಾಂತರ ನಿಮ್ಮ ಒಂದು ಡ್ರೀಮ್ನ ನೀವು ಫುಲ್ಫಿಲ್ ಮಾಡ್ಕೊಳ್ಬೋದು. ಇಂಜಿನಿಯರಿಂಗ್ ಕಾಲೇಜಿಗೆ ಸೀಟ್ಸ್ ತಗೊಳ್ಬೇಕಂತಂದ್ರೆ ಡಿಪ್ಲೊಮಾ CET ಬರೀಬಹುದು ಅವಶ್ಯಕತೆ ಇದೆ. ಸೊ ಈ ಡೈರೆಕ್ಷನ್ಸ್ ಅಲ್ಲಿ ಫ್ರಮ್ ತ್ರಿಬಲ್ ಅಕಾಡೆಮಿ ಕಡೆಯಿಂದ ಹೊಸದಾಗಿ ಒನ್ ಮೋರ್ ಕ್ರ್ಯಾಶ್ ಕೋರ್ಸ್ ಬ್ಯಾಚ್ ನ ಸ್ಟಾರ್ಟ್ ಮಾಡ್ತಾ ಇದೀವಿ. ದಟ್ ಈಸ್ ಎಕ್ಸ್ಕ್ಲೂಸಿವ್ಲಿ ಫಾರ್ ದಿಸ್ ಡಿಪ್ಲೊಮಾ CET ಅಂಡ್ 50 ಡೇಸ್ ಇರುವಂತಹ ಬ್ಯಾಚ್ ಆಗಿದೆ. 50 ಡೇಸ್ ಬ್ಯಾಚ್ ಇರುತ್ತೆ. ಈ ಒಂದು 50 ಡೇಸ್ ಅಲ್ಲಿ ಸ್ಟಾರ್ಟ್ಸ್ ಫ್ರಮ್ ಸ್ಕ್ರಾಚ್ ಇಂದ ಟಿಲ್ ಡೆಪ್ತ್ ಲೆವೆಲ್ ವರೆಗೂ ಕೂಡ ಪ್ರತಿಯೊಂದು ಟಾಪಿಕ್ ನ ಕೂಡ ಒಂದು ಎಫೆಕ್ಟಿವ್ ವೇನಲ್ಲಿ ನಾವು ಕವರ್ ಮಾಡ್ತಾ ಇದೀವಿ. ಅಂಡ್ ಇನ್ ದಿಸ್ 50 ಡೇಸ್ ಬ್ಯಾಚ್ ಅಲ್ಲಿ ಇರುವಂತಹ ಯಾವ್ಯಾವ ಫೀಚರ್ಸ್ ಗಳಿದಾವೆ, ನಿಮ್ಗೆ ಯಾವ ತರ ಹೆಲ್ಪ್ಫುಲ್ ಆಗುತ್ತೆ, ಅಂಡ್ ಲಾಸ್ಟ್ ಇಯರ್ ಅಲ್ಲಿ ತಗೊಂಡಿರುವಂತಹ ಟಾಪ್ ರ್ಯಾಂಕರ್ಸ್ ಏನಿದ್ರು ಅವ್ರು ಯಾವ ತರ ಎಲ್ಲ ಪ್ರಿಪರೇಷನ್ಸ್ ಮಾಡಿದ್ರು ಅದೇ ಒಂದು ಮೈಂಡ್ ಅಲ್ಲಿ ಇಟ್ಕೊಂಡ್ಬಿಟ್ಟು ಈ ಒಂದು ಬ್ಯಾಚ್ ಅನ್ನು ಕೂಡ ನಾವು ಸೆಟ್ ಮಾಡಿದೀವಿ. ಈ ಬ್ಯಾಚ್ ಮುಖಾಂತರ ನಿಮ್ಗೆ ಯಾರು ಇನ್ನೂ ಕೂಡ ಡಿಪ್ಲೊಮಾ CET ನ ಸ್ಟಾರ್ಟ್ ಮಾಡಿಲ್ಲ ಸರ್, ನಾನು ಇವಾಗ ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ಬೇಕಂತಿದ್ದೀನಿ, ಅಥವಾ ಲಿಟಲ್ ಬಿಟ್ ಗೊತ್ತಿದೆ ಸರ್, ನಾನು ತುಂಬಾ ಡೆಪ್ತ್ ಆಗಿ ಸ್ಟಡಿ ಮಾಡಿಲ್ಲ ಅನ್ಕೊಂಡಿದ್ರು ಅಂತ ಸ್ಟೂಡೆಂಟ್ಸ್ಗೆ ಪ್ರತಿಯೊಬ್ಬರಿಗೆ ಹೆಲ್ಪ್ ಆಗಬೇಕು ಅನ್ನೋದನ್ನ ಮೈಂಡ್ ಅಲ್ಲಿ ಇಟ್ಕೊಂಡ್ಬಿಟ್ಟು ಈ ಒಂದು ಬ್ಯಾಚ್ ಅನ್ನು ನಾವು ಸ್ಟ್ರಕ್ಚರ್ ಮಾಡಿದ್ದೀನಿ. ಹಿಯರ್ ಅಗೈನ್ ಒನ್ಸ್ ಅಗೈನ್ ಐ ಆಮ್ ವೆಲ್ಕಮಿಂಗ್ ಎವ್ರಿವನ್. ಈ ಒಂದು ವಿಡಿಯೋದಲ್ಲಿ ನಿಮಗೆ ಈ ಕ್ರ್ಯಾಶ್ ಕೋರ್ಸ್ 50 ಡೇಸ್ ಕೋರ್ಸಿನ ಫುಲ್ ಫೀಚರ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇದನ್ನ ನೀವು ಕರೆಕ್ಟ್ ಆಗಿ ಮೈಂಡ್ ಅಲ್ಲಿ ಇಟ್ಕೊಂಡ್ಬಿಟ್ಟು ರ್ಯಾಂಕ್ ತಗೊಳ್ಳೇಬೇಕು ಅನ್ನೋ ಸ್ಟೂಡೆಂಟ್ಸ್ಗೆ ದಿಸ್ ಇಸ್ ಅ ಪ್ರಗತಿ ಬ್ಯಾಚ್. ಸೊ ರ್ಯಾಂಕ್ ಅನ್ನೋದು ಯಾರ ಮೈಂಡ್ ಅಲ್ಲಿ ಇದೆ, ಒಳ್ಳೆ ಕಾಲೇಜಿನ ಇಂಜಿನಿಯರಿಂಗ್ ಜಾಯ್ನ್ ಆಗಬೇಕು ಅನ್ನೋರಿಗೆ ಡಿಪ್ಲೊಮಾ CET ಮಾರ್ಕ್ಸ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆನ್ ದಟ್ ಡೈರೆಕ್ಷನ್ಸ್ ಡಿಪ್ಲೊಮಾ CET ನಲ್ಲಿ ಮಿನಿಮಮ್ 95+ ನೀವು ಸ್ಕೋರ್ ಮಾಡುವ ವೇನಲ್ಲಿ ಈ ಒಂದು ಬ್ಯಾಚ್ ಸ್ಟ್ರಕ್ಚರ್ ಆಗಿರುತ್ತೆ. ಸೊ ಅದೇ ತರಹ ನೀವು ಕೂಡ ಕಾನ್ಸಂಟ್ರೇಟ್ ಮಾಡಿದಾಗ ನಮ್ಮ ಜೊತೆನೆ ಪ್ರತಿದಿನ ಕೂಡ ನಿಮ್ಮ ಸ್ಟಡೀಸ್ ಕೂಡ ನೀವು ಎಫೆಕ್ಟಿವ್ ಕನ್ಸಿಡರೇಷನ್ ಮಾಡ್ಕೊಂಡು ಮುಂದೆ ಹೋದಾಗ 100% ರ್ಯಾಂಕ್ ನಿಮ್ದಾಗುತ್ತೆ. ಸೊ ಆ ಡೈರೆಕ್ಷನ್ಸ್ ಅಲ್ಲಿ ಈ ಒಂದು 50 ಡೇಸ್ ಪ್ರಗತಿ ಬ್ಯಾಚ್ಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ದಿಸ್ ಬ್ಯಾಚ್ ಅಲ್ಲಿ ಸಮ್ ಆಫ್ ದ ಸ್ಪೆಷಲ್ ಫೀಚರ್ಸ್ ಕೂಡ ಕೊಡ್ತಾ ಇದೀವಿ. AI ಜ್ಞಾನ್ ಬೋಟ್ ಅನ್ನೋ ಒಂದು AI ಟೂಲ್ ನ ಪ್ರೊವೈಡ್ ಮಾಡ್ತಿದೀವಿ ವಿತ್ ಅವರ್ ಎಕ್ಸ್ಪರ್ಟ್ಸ್. 5 ಸಬ್ಜೆಕ್ಟ್ಸ್ ಕೂಡ 5 ಎಕ್ಸ್ಪರ್ಟ್ಸ್ ಟೀಚರ್ಸ್ ಜೊತೆಗೆ ಜ್ಞಾನ್ ಬೋರ್ಡ್ ಕೂಡ ನಿಮಗೆ ಇಟ್ ಇಸ್ ಸ್ಪೆಷಲಿ ಟ್ರೈನ್ಡ್ ಫಾರ್ ಡಿಪ್ಲೊಮಾ CET ಸ್ಟೂಡೆಂಟ್ಸ್ ಕೂಡ ಅದು ಹೆಲ್ಪ್ ಮಾಡುತ್ತೆ. ಆಲ್ಸೋ ಇನ್ಸ್ಟೆಂಟ್ ಟೆಸ್ಟ್ ಸಿಸ್ಟಮ್. ಸೊ ಟೆಸ್ಟ್ ಕೂಡ ಮಾಕ್ ಎಕ್ಸಾಮ್ಸ್ಗಳು ಟೆಸ್ಟ್ಗಳು ಕಂಡಕ್ಟ್ ಮಾಡ್ತಾ ಇರ್ತೀವಿ. ಜೊತೆಗೆ ಮೀನ್ ವೈಲ್ ವಿಲ್ ಗೆಟ್ ಎ ಸೊಲ್ಯೂಷನ್ ಆಸ್ ವೆಲ್ ಆಸ್ ಇವನ್ ರಿಸಲ್ಟ್ಸ್. ಸೊ ಅದ್ರ ಜೊತೆಗೆ ಅಟೆಂಡೆನ್ಸ್ ಟ್ರ್ಯಾಕಿಂಗ್ ಸಿಸ್ಟಮ್, AI ಮಾಡಲ್ ಅಟೆಂಡೆನ್ಸ್ ಟ್ರ್ಯಾಕಿಂಗ್ ಸಿಸ್ಟಮ್ ಕೂಡ ತಂದಿದ್ದೀವಿ. ಅದ್ರ ಮುಖಾಂತರ ಪ್ರತಿ ಸ್ಟೂಡೆಂಟ್ಸ್ ಅಟೆಂಡೆನ್ಸ್ ಕೂಡ ರೆಕಾರ್ಡ್ ಆಗ್ತಿರುತ್ತೆ. ಅಂಡ್ ಎವ್ರಿ ಡೇ 4 to 5 hours ಆಫ್ ಕ್ಲಾಸಸ್. ಸೊ ಈ 4 to 5 hours ಆಫ್ ಕ್ಲಾಸಸ್ ಅಲ್ಲಿ ಪ್ರತಿ ಸಬ್ಜೆಕ್ಟ್ ಕೂಡ ಡೆಪ್ತ್ ಲೆವೆಲ್ ಅಲ್ಲಿ ಫ್ರಮ್ ಬೇಸಿಕ್ ಟು ಅಡ್ವಾನ್ಸ್ ಲೆವೆಲ್ ನಿಮಗೆ ಪ್ರತಿಯೊಂದು ಸಬ್ಜೆಕ್ಟ್ ಕೂಡ ಎಫೆಕ್ಟಿವ್ ಆಗಿ ಟೀಚಿಂಗ್ ನಡೀತಾ ಹೋಗುತ್ತೆ. ಅಡಿಷನ್ ಟು ದಟ್ ಪ್ರತಿ ಟೀಚರ್ಸ್ ಕಡೆಯಿಂದ ಸಬ್ಜೆಕ್ಟಿವ್ ವೈಸ್ ಅಲ್ಲಿ ನಿಮ್ಮ ಡೌಟ್ಸ್ ಗಳು ಪ್ರತಿಯೊಂದು ಕೂಡ ಲೈವ್ ಕ್ಲಾಸ್ ಅಲ್ಲಿ ಆಫ್ಲೈನ್ ಆನ್ಲೈನ್ ಅಲ್ಲಿ ಕ್ಲಾಸ್ ನಿಮಗೆ ರೆಕಾರ್ಡಿಂಗ್ಸ್ ಡೌಟ್ಸ್ ಗಳು ಕ್ಲಾರಿಫೈ ಮಾಡ್ಕೊಳ್ತಾ ನಿಮಗೆ ಎಲ್ಲ ಟಾಪಿಕ್ ಕೂಡ ಎಫೆಕ್ಟಿವ್ ಟೀಚ್ ಮಾಡ್ತಾ ಹೋಗ್ತೀವಿ. ಆಲ್ಸೋ ಪ್ರತಿ ಕ್ಲಾಸಿನ ರೆಕಾರ್ಡ್ಸ್ ಕೂಡ ಅವೈಲೇಬಲ್ ಇದೆ. ಸೊ ನಮ್ಮ ಒಂದು TTT ಲೈವ್ ಲರ್ನ್ ಆಪ್ ಅಲ್ಲಿ ಪ್ರತಿ ದಿನದ ಕ್ಲಾಸಿನ ರೆಕಾರ್ಡ್ಸ್ ಕೂಡ ಪ್ರೊವೈಡ್ ಮಾಡ್ತೀವಿ. ದಿಸ್ ಜಸ್ಟ್ ಬ್ರೀಫ್ ಇಂಟ್ರಡಕ್ಷನ್ ಅಬೌಟ್ ದ ಕೋರ್ಸ್. ಸೊ ಒನ್ ಬೈ ಒನ್ ನಾವು ಡೀಟೇಲ್ ಆಗಿ ತಿಳ್ಕೊಳ್ತಾ ಹೋಗೋಣ. ನಾಟ್ ಓನ್ಲಿ ದಟ್, ಸೊ ಫ್ರಮ್ ಅವರ್ ಇನ್ಸ್ಟಿಟ್ಯೂಟ್ ಸ್ಟೂಡೆಂಟಿನ ಹೈಯರ್ ಎಜುಕೇಶನ್ಗೆ ಹೆಲ್ಪ್ ಆಗಬೇಕು ಅನ್ನೋ ಒಂದು ಮೈಂಡ್ ಇಟ್ಕೊಂಡ್ಬಿಟ್ಟು, ಸೊ ದೋಸ್ ಹೂ ಸ್ಕೋರ್ ಸಿಂಗಲ್ ಡಿಜಿಟ್ ರ್ಯಾಂಕ್ ಆರ್ ಡಬಲ್ ಡಿಜಿಟ್ ರ್ಯಾಂಕ್, ಯಾರು ಒಂದು ಸ್ಕೋರ್ ಮಾಡ್ಬೇಕು ಅನ್ಕೊಂಡಿದ್ರು, ಜೊತೆಗೆ ಫಸ್ಟ್ ರ್ಯಾಂಕ್ ತಗೊಳ್ಳುವಂತ ಸ್ಟೂಡೆಂಟಿಗೆ 1 lakh rupees ಅವರ ಹೈಯರ್ ಎಜುಕೇಶನ್ಗೆ ಹೆಲ್ಪ್ ಆಗೋ ದೃಷ್ಟಿನಲ್ಲಿ ನಾವು ಸಪೋರ್ಟಿವ್ ಆಗಿ ಇದನ್ನ ಒಂದು ಸ್ಕಾಲರ್ಶಿಪ್ ತರ ಕೊಡ್ತಾ ಇದೀವಿ. ಅಡಿಷನ್ ಟು ದಟ್ ಸೆಕೆಂಡ್ ರ್ಯಾಂಕ್ ತಗೊಂಡೋ ಸ್ಟೂಡೆಂಟ್ಸ್ಗೆ 50,000 rupees ಕೊಡ್ತಾ ಇದೀವಿ. ದಟ್ ಇಸ್ ದ ಓನ್ಲಿ ರೀಸನ್ ಅವರ ಹೈಯರ್ ಎಜುಕೇಶನ್ಗೆ ಸಪೋರ್ಟಿವ್ ಆಗಿರಬೇಕು. ಅಂಡ್ ದಿಸ್ ಡೇ ಈ ದಿನಗಳಲ್ಲಿ ಸ್ಟಡೀಸ್ ನ ಎಫೆಕ್ಟಿವ್ ಆಗಿ ಮಾಡಿದಾಗ ಇವನ್ ನಿಮ್ಮ ಟೈಮ್ಗೂ ಕೂಡ ನಾವು ವ್ಯಾಲ್ಯೂ ಕೊಟ್ಟಂಗಿರುತ್ತೆ. ಸೊ ಇದನ್ನೆಲ್ಲ ಮೈಂಡ್ ಅಲ್ಲಿ ಇಟ್ಕೊಂಡು ನಾಟ್ ಓನ್ಲಿ ದಟ್ ಇಫ್ ಯು ಗೆಟ್ ಎ ಬಿಲೋ 100 ರ್ಯಾಂಕ್ ಫಾರ್ ದಟ್ ಆ ಅಂತ ಸ್ಟೂಡೆಂಟ್ಸ್ ಕೂಡ ಒಂದು ಸ್ಕಾಲರ್ಶಿಪ್ ಪ್ರೋಗ್ರಾಮ್ ನ ತಂದಿದ್ದೀವಿ. ಸೊ ಇದನ್ನೆಲ್ಲ ಮೈಂಡ್ ಅಲ್ಲಿ ಇಟ್ಕೊಂಡ್ಬಿಟ್ಟು ಈ ಬ್ಯಾಚ್ ಬಗ್ಗೆ ಥಿಂಕ್ ಮಾಡ್ರಿ. ಅಂಡ್ ವಿ ಆರ್ ಹಿಯರ್ ಫ್ರಮ್ ಫಾಸ್ಟ್ 13 years 2013 ನಾವು ಕ್ಲಾಸಸ್ ನ ಮಾಡ್ಕೊಂಡು ಬರ್ತಾ ಇದೀವಿ. ಆಲ್ಮೋಸ್ಟ್ 13ನೇ ಬ್ಯಾಚ್ ಬರ್ತಾ ಇದೆ. ಮೆನಿ ಇಯರ್ಸ್ ಗಳಲ್ಲಿ ಸ್ಟೇಟ್ ಫಸ್ಟ್ ರ್ಯಾಂಕ್ ಕೊಟ್ಟಿದ್ದೀವಿ. 2023 ಸ್ಟೇಟ್ ಫಸ್ಟ್ ರ್ಯಾಂಕ್, 2025 ನಿಮ್ಮ ಸೀನಿಯರ್ಸ್ ಬರ್ದಿರೋಂಥ ಬ್ಯಾಚ್ ಸ್ಟೇಟ್ ಫಸ್ಟ್ ರ್ಯಾಂಕ್. ಒಂದು ಸ್ಟೂಡೆಂಟ್ ರ್ಯಾಂಕ್ ಫಸ್ಟ್ ರ್ಯಾಂಕ್ ತಗೊಳೋದು ದೊಡ್ಡ ನಾಟ್ ಎ ಬಿಗ್ ಡೀಲ್. ಮೆನಿ ಸ್ಟೂಡೆಂಟ್ಸ್ ತಗೋಬೇಕು. ಇಲ್ಲಿ ಇರುವಂತಹ ಪ್ರತಿ ಸ್ಟೂಡೆಂಟ್ಸ್ ಕೂಡ ನೀವು ಸ್ಟೇಟ್ ರ್ಯಾಂಕ್ ತಗೊಳ್ಬೇಕು. ಆ ಡೈರೆಕ್ಷನ್ಸ್ ಅಲ್ಲಿ ಲಾಸ್ಟ್ ಇಯರ್ ಅಲ್ಲಿ 31 ಸ್ಟೂಡೆಂಟ್ಸ್ took below 100 rank. That is the targeted achievement. Even this year also ಫೋಕಸ್ಡ್ ವೇನಲ್ಲಿ ಕಾನ್ಸಂಟ್ರೇಟ್ ಮಾಡಿಕೊಂಡು ಪ್ರತಿ ಟಾಪಿಕ್ ಕೂಡ ಎಫೆಕ್ಟಿವ್ ಆಗಿ
ಟೀಚ್ ಮಾಡ್ತಾ ಇದೀವಿ ಬೇರೆ ಬೇರೆ ಬ್ಯಾಚ್ ಅಲ್ಲಿ. ದಿಸ್ ಅನದರ್ ನ್ಯೂ ಬ್ಯಾಚ್. ಯಾರೆಲ್ಲ ಕ್ರಾಶ್ ಕೋರ್ಸ್ ಅಲ್ಲಿ ನಾನು ಓದ್ಬೇಕು ಸರ್, ಇಷ್ಟು ದಿನ ನಾನು ಇಂಟರ್ನ್ಶಿಪ್ ಅಥವಾ ಪ್ರಾಜೆಕ್ಟ್ ಅಲ್ಲಿ ಫೋಕಸ್ ಮಾಡ್ತಾ ಇದ್ದೆ, ಇನ್ಮೇಲೆ ನನ್ನ ಟೈಮ್ ಪೂರ್ತಿ ನಾನು ಡಿಪ್ಲೊಮಾ CETಗೆ ನನ್ನ ಟೈಮ್ ಇಡ್ತಾ ಇದ್ದೀನಿ ಸರ್, ಈ ಒಂದು ಉಳಿದಿರುವಂಥ ಟೈಮ್ನ ಎಫೆಕ್ಟಿವ್ ಸ್ಟಡಿ ಮಾಡ್ತೀನಿ ಅಂತ ಸ್ಟೂಡೆಂಟಿಗೆ ದಿಸ್ ಇಸ್ ದ ಪ್ರಗತಿ ಬ್ಯಾಚ್. ಸೊ ಈ ಒಂದು ಪ್ರಗತಿ ಬ್ಯಾಚ್ ಮುಖಾಂತರ ನಿಮಗೆ ಎಲ್ಲ ಕ್ಲಾಸಿನ ಎಫೆಕ್ಟಿವ್ ಆಗಿ ಸಿಗೋದ್ರ ಜೊತೆಗೆ ರೆಕಾರ್ಡಿಂಗ್ಸ್ ಕೂಡ ಅವೈಲೇಬಲ್ ಇದೆ. ಸೊ ಆಲ್ರೆಡಿ ನಾನು ಇಲ್ಲಿ ಹೇಳಿರೋ ಹಾಗೆ ಎಲ್ಲ ಸಬ್ಜೆಕ್ಟಿಗೂ ಕೂಡ ಸಬ್ಜೆಕ್ಟಿವ್ ವೈಸ್ ಟೀಚರ್ಸ್, ಸಬ್ಜೆಕ್ಟಿವ್ ವೈಸ್ ಎಕ್ಸ್ಪರ್ಟ್ಸ್ ಟೀಚ್ ಮಾಡ್ತಾ ಇರ್ತಾರೆ. ಸೊ ಅಟೆಂಡೆನ್ಸ್ ಟ್ರ್ಯಾಕಿಂಗ್ ಸಿಸ್ಟಮ್, AI ಜ್ಞಾನ್ ಬೋಟ್, ಇದು ನಿಮ್ಮ 24 hours ಸಪೋರ್ಟಿವ್ ಆಗಿರ್ತಾರೆ ವಿತ್ ಅವರ್ ಫ್ಯಾಕಲ್ಟೀಸ್. And also daily 4 to 5 hours of classes, instant doubt solution system, as well as weekly chapter wise mock exams. ಅಷ್ಟು ಕಂಪ್ಲೀಟ್ ಆದ್ಮೇಲೆ 5 ಫುಲ್ ಲೆಂತ್ ಮಾರ್ಕ್ ಎಕ್ಸಾಮ್ಸ್ ಕೂಡ ಪ್ರೊವೈಡ್ ಮಾಡ್ತಿದ್ದೀವಿ. ಇದರಿಂದ ಏನಾಗುತ್ತೆ ಸರ್ ಅಂತ ಕೇಳಿದ್ರೆ, ಡಿಪ್ಲೊಮಾ CET ಎಕ್ಸಾಮ್ May 23rd ನೀವೇನ್ ಬರಿತಾ ಇದ್ದೀರಲ್ಲ, ಆ ಒಂದು ಎಕ್ಸಾಮ್ಗಿಂತ ಮುಂಚೆ ನೀವು 5 ಎಕ್ಸಾಮ್ಸ್ ಬರೆದಾಗ 100% ಆಗಿ ನೀವು ಅದನ್ನು ಎಫೆಕ್ಟಿವ್ ಆಗಿ ಫ್ರೀ ಮೈಂಡ್ ಅಲ್ಲಿ CET ಎಕ್ಸಾಮ್ನ KES CET ಎಕ್ಸಾಮ್ನ ನೀವು ಅಟೆಂಡ್ ಮಾಡ್ಬೋದು. ಆ ಡೈರೆಕ್ಷನ್ಸ್ ಅಲ್ಲಿ ಎಲ್ಲ ರೀತಿಯ ಸಪೋರ್ಟ್ ಇರುತ್ತೆ. ಆಲ್ರೆಡಿ ಹೇಳಿರೋ ಹಾಗೆ 2023ರಲ್ಲಿ ಸ್ಟೇಟ್ ಫಸ್ಟ್ ರ್ಯಾಂಕ್, 25ರಲ್ಲೂ ಸ್ಟೇಟ್ ಫಸ್ಟ್ ರ್ಯಾಂಕ್, 24ರಲ್ಲಿ ಥರ್ಡ್ ರ್ಯಾಂಕ್ ಅಂಡ್ ಮೆನಿ ರ್ಯಾಂಕ್ಸ್ನ ನಾವು ಪ್ರತಿ ವರ್ಷ ಕೊಡ್ತಾ ಬರ್ತಾ ಇದೀವಿ. ಆಲ್ಸೋ ಮೈ ಡಿಯರ್ ಸ್ಟೂಡೆಂಟ್ಸ್, ನಿಮಗೆಲ್ಲ ಗೊತ್ತಿರುತ್ತೆ, ಇನ್ ದಿಸ್ ಡಿಪ್ಲೊಮಾ CETಗೆ ದೇರ್ ಆರ್ 5 ಸಬ್ಜೆಕ್ಟ್ಸ್. ಮ್ಯಾಥಮೆಟಿಕ್ಸ್ ಇರ್ಬೋದು, ಸ್ಟ್ಯಾಟಿಸ್ಟಿಕ್ಸ್ ಅನಾಲಿಟಿಕ್ಸ್ ಇರ್ಬೋದು, PMS, IT ಸ್ಕಿಲ್ ಆಸ್ ವೆಲ್ ಆಸ್ FEEE. ಎಲ್ಲ 5 ಸಬ್ಜೆಕ್ಟಿಗೂ ಕೂಡ 20 ಮಾರ್ಕ್ಸ್ ಬರುತ್ತೆ. ಟೋಟಲಿ 100 ಮಾರ್ಕ್ಸ್ಗೆ ನಿಮ್ಮ CET ಎಕ್ಸಾಮ್ ಇರುತ್ತೆ. ದಿಸ್ CET ಎಕ್ಸಾಮ್ಸ್ 5 ಸಬ್ಜೆಕ್ಟ್ ಕೂಡ ಸಬ್ಜೆಕ್ಟಿವ್ ವೈಸ್ ಟೀಚರ್ಸ್, ಮಿನಿಮಮ್ 8 to 10 or 12, 14 ಇಯರ್ಸ್ ಆಫ್ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಇರುವಂಥ ಟೀಚರ್ಸ್ ನಿಮ್ ಜೊತೆ ಗೈಡೆನ್ಸ್ ಕೊಡ್ತಾ ಬರ್ತಾರೆ. ಸಬ್ಜೆಕ್ಟಿವ್ ವೈಸ್ ಟೀಚರ್ಸ್, ಯು ಕ್ಯಾನ್ ಅಬ್ಸರ್ವ್ ಹಿಯರ್, ಎಲ್ಲ ಸಬ್ಜೆಕ್ಟಿವ್ ಕೂಡ ಆಯಾ ಸಬ್ಜೆಕ್ಟಿವ್ ಎಕ್ಸ್ಪರ್ಟ್ಸ್ ಅನ್ನ ಕಡೆಯಿಂದನೇ ನಿಮಗೆ ಕ್ಲಾಸಸ್ ಆಗುತ್ತೆ. ಈ ಸಾಲ ಏನು ಟೀಚರ್ಸ್ ಇದಾರಲ್ಲ, ಇವರು ಬರೀ ಟೀಚ್ ಮಾಡ್ತಾ ಇಲ್ಲ, ದೇ ಆರ್ ಆಥರ್ ಆಲ್ಸೋ. ಡಿಪ್ಲೊಮಾ CET ಫ್ರಮ್ TTD ಪಬ್ಲಿಕೇಶನ್ ಇಂದ ಇರುವಂತಹ ಬುಕ್ಸಿನ ಬರೆದಿರುವ ಟೀಚರ್ಸ್ ಕೂಡ ಇವರೇ ಆಗಿದ್ದಾರೆ. ಈ ಒಂದು TTD ಪಬ್ಲಿಕೇಶನ್ ಬುಕ್ಸ್ ಕೂಡ ನಮ್ಮ ಒಂದು ವೆಬ್ಸೈಟ್ ಅಲ್ಲೂ ಸಿಗುತ್ತೆ. ಆಲ್ಸೋ ನಾವು ಕೂಡ ನಮ್ಮ ಸ್ಟೂಡೆಂಟ್ಸ್ ಪ್ರೊವೈಡ್ ಮಾಡ್ತಾ ಇದೀವಿ. ಈ ಬುಕ್ಸ್ ಬರ್ದಿರುವಂತಹ ಟೀಚರ್ಸ್ ಇವ್ರದ್ದು ಸೆಟ್ ಆಫ್ ಫ್ಯಾಕಲ್ಟೀಸ್ ಈಗ ಟೀಚ್ ಮಾಡ್ತಿರುವುದು ಈ ಒಂದು ಕ್ರಾಶ್ ಕೋರ್ಸ್ ಬ್ಯಾಚ್ ಅಲ್ಲಿ. ಸಬ್ಜೆಕ್ಟಿವ್ ವೈಸ್ ಟೀಚರ್ಸ್ ಇರೋದ್ರಿಂದ ನಿಮ್ಗೆ ಏನ್ ಬೆನಿಫಿಟ್ಸ್ ಅಂತ ಕೇಳಿದ್ರೆ, ದಟ್ ಸಬ್ಜೆಕ್ಟಿವ್ ವೈಸ್ ಟೀಚರ್ ಆಯಾ ಸಬ್ಜೆಕ್ಟ್ ಅಲ್ಲಿ ಎಕ್ಸ್ಪರ್ಟ್ಸ್ ಇರ್ತಾರೆ. ಹಾಗಾಗಿ ಅವರು ಪ್ರತಿ ಒಂದು ಡೌಟ್ ಅನ್ನು ಕೂಡ, ಪ್ರತಿ ಒಂದು ಕಂಟೆಂಟ್ ಕೂಡ ಎಫೆಕ್ಟಿವ್ ಟೀಚ್ ಮಾಡೋದ್ರಿಂದ, ಸೊ ನೀವು ಕೂಡ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಬೇರೆಯವ್ರಿಗಿಂತ ಬೆಸ್ಟ್ ಆಗಿ ಕಾಂಪಿಟೇಟಿವ್ ಆಗಿ ನೀವು ಕ್ರ್ಯಾಕ್ ಮಾಡ್ಬೋದು. ಸೊ ಈ ಡೈರೆಕ್ಷನ್ಸ್ ಅಲ್ಲಿ ನಿಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ ಡಿಪ್ಲೊಮಾ CET ಅಂತ ಬಂದಾಗ ದೇರ್ ಆರ್ 2 ಕನ್ಸಿಡರೇಷನ್. ಒನ್ ಈಸ್ ಡಿಪ್ಲೊಮಾ ಪರ್ಸೆಂಟೇಜ್, ಒನ್ ಮೋರ್ ಈಸ್ ಡಿಪ್ಲೊಮಾ CET ಮಾರ್ಕ್ಸ್. ಎರಡನ್ನೂ ಕೂಡ 50-50 ಪ್ರಪೋರ್ಷನಲ್ಲಿ ತಗೊಳ್ತಾರೆ. ಸೊ ಹಾಗಾಗಿ ಡಿಪ್ಲೊಮಾ CET ಕೂಡ ನೀವು ಅಷ್ಟೇ ಸೀರಿಯಸ್ ಆಗಿ ಓದಲೇಬೇಕಾಗತ್ತೆ. ದಿಸ್ ಡಿಪ್ಲೊಮಾ ಮಾರ್ಕ್ಸ್ ಏನಿದೆಯಲ್ಲ, ಇದು ಆಲ್ರೆಡಿ ಫಿಕ್ಸ್ ಆಗಿ ಹೋಗ್ಬಿಟ್ಟಿದೆ. ಓನ್ಲಿ ಡಿಪ್ಲೊಮಾ CET ಈಸ್ ಇನ್ ಯುವರ್ ಹ್ಯಾಂಡ್. ನಿಮ್ಮ ಹ್ಯಾಂಡ್ ಅಲ್ಲಿ ಇರುವಂತಹ ಈ ಒಂದು ಎಕ್ಸಾಮ್ಸ್ ನ ಬೆಸ್ಟ್ ಮಾಡೋ ದೃಷ್ಟಿನಲ್ಲಿ ನಮ್ಮ ಕಡೆಯಿಂದ ಪ್ರತಿದಿನ ಪ್ರತಿ ಮೂಮೆಂಟು ಕೂಡ ಸಪೋರ್ಟ್ ಇರುತ್ತೆ. ಡಿಯರ್ ಆಸ್ಪಿರೆಂಟ್ಸ್, ಐ ಅಶ್ಯೂರ್ ಯು, ನಮ್ಮ ಸೆಟ್ ಆಫ್ ಫ್ಯಾಕಲ್ಟೀಸ್ ಏನಿದೀವಿ, ನಾವು ನಿಮ್ ಜೊತೆ 24 hours ನಿಮ್ಗೆ ಏನೇ ಕೇಳಿದ್ರು ಕೂಡ ಹೇಳ್ಕೊಡಕ್ ರೆಡಿ ಇದೀವಿ. ಸಬ್ಜೆಕ್ಟಿವ್ ವೈಸ್ ಅಲ್ಲಿ ಕ್ರ್ಯಾಕ್ ಮಾಡಿಸಲೇಬೇಕು. ಇಲ್ಲಿ ಒಂದು ಗ್ರಾಫ್ ನೀವು ಅಬ್ಸರ್ವ್ ಮಾಡ್ಬೇಕಾಗತ್ತೆ, ವೆರಿ ಇಂಪಾರ್ಟೆಂಟ್ ಆಗಿ. ಈ ಗ್ರಾಫ್ ನ ಅಬ್ಸರ್ವ್ ಮಾಡೋದಾರೆ, ಡಿಪ್ಲೊಮಾ CET ಮಾರ್ಕ್ಸಸ್ ಎಷ್ಟು ಮಾರ್ಕ್ಸ್ ಇದೆ? ಮ್ಯಾಕ್ಸಿಮಮ್ 100 ಮಾರ್ಕ್ಸ್ ಎಕ್ಸಾಮ್ ಬರೀತೀರಾ. ನಂಬರ್ ಆಫ್ ಸ್ಟೂಡೆಂಟ್ಸ್ ಅಪಿಯರ್ ಆಗೋರು ಆಲ್ಮೋಸ್ಟ್ 22,000 ಸ್ಟೂಡೆಂಟ್ಸ್ ಬರೀತಾರೆ. Many students, they used to score on an average of 35 to 45, 50 marks ಸ್ಕೋರ್ ಮಾಡ್ತಾರೆ. ಮೋರ್ ದೆನ್ 60 ಸ್ಕೋರ್ ಮಾಡೋ ಸಂಖ್ಯೆ ವೆರಿ ಲೆಸ್. 55 to 60 ಸ್ಕೋರ್ ಮಾಡ್ಬೇಕಂದ್ರೆ ಎಸ್ ರಾಜ ಹಾರ್ಡ್ ವರ್ಕ್ ಮಾಡಲೇಬೇಕಾಗತ್ತೆ. ಅದು ಮಾಡಿದ್ರೆ ಯೂಸ್ ಇಲ್ಲ. ಸೊ ಮೋರ್ ದ್ಯಾನ್ 60, 65, 70 ಸ್ಕೋರ್ ಮಾಡಲೇಬೇಕು. ಅಂಡ್ ಇಫ್ ಯು ಆರ್ ಗೋಯಿಂಗ್ ಟು ಫೋಕಸ್ ಆನ್ 90 above, 90 plus, then only you'll get a single digit rank. ಸೊ ಈ ಒಂದು ಬ್ಯಾಚ್ ಕೂಡ ನಾನು ಯಾರೆಲ್ಲ ಟಾರ್ಗೆಟೆಡ್ ಮೈಂಡೆಡ್ ಇರುವಂತಹ ಸ್ಟೂಡೆಂಟ್ಸ್ ಇದ್ದಾರೋ ಅವರನ್ನ ನಾವಿಲ್ಲಿ ತಗೊಳ್ತಿದ್ದೀವಿ. ನೀವು ಕೂಡ ಸಪೋಸ್ ಏನಾದ್ರು ನಾನು ಒಳ್ಳೆ ರ್ಯಾಂಕ್ ತಗೊಳ್ಬೇಕಂತಿದ್ರೆ ಕೈಂಡ್ಲಿ ಕಾಂಟ್ಯಾಕ್ಟ್ ಅಸ್. ಸೊ ನಿನ್ನ ಏಮ್ ಏನಿದ್ರು ಕೂಡ ಮಿನಿಮಮ್ 90 to 95 ಇರಬೇಕು. 90 to 95 ಇದ್ದಾಗ ಮಾತ್ರ ನೀವು ಒಂದು ಒಳ್ಳೆ ರ್ಯಾಂಕ್ ತಗೊಳಕ್ಕಾಗತ್ತೆ. ಆ ಡೈರೆಕ್ಷನ್ಸ್ ಅಲ್ಲಿ ನಿನಗೆ ಎಲ್ಲಾ ರೀತಿಯ ಪ್ರತಿದಿನದ ಸಪೋರ್ಟ್ ಇರುತ್ತೆ ರಜಾ. ಓಕೆ, ಸೊ ಇದನ್ನ ಮೈಂಡಲ್ಲಿ ಇಟ್ಕೊಬಿಟ್ಟು ಸ್ಟಡಿ ಮಾಡೋಣ. ಆಲ್ಸೋ ಒನ್ಸ್ ನೀವು DCET ರ್ಯಾಂಕ್ ಪ್ರಿಡಕ್ಟರ್ ಈ ಒಂದು ಟೂಲ್ ನ ಇಟ್ಕೊಂಡ್ಬಿಟ್ಟು ಚೆಕ್ ಮಾಡ್ಕೊಳ್ರಿ. ವಾಟ್ ಈಸ್ ಯುವರ್ ಪ್ರೆಸೆಂಟ್ CGPA,
ಫಸ್ಟ್ ಸೆಮ್ ಟು 5th ಸೆಮಿಸ್ಟರ್ ರಿಸಲ್ಟ್ ಬಂದಿದೆ ಅಥವಾ 6th ಸೆಮಿಸ್ಟರ್ ಕೆಲವರು ಮುಗಿದಿದೆ, ಅವ್ರದ್ದು ಏನು CGPA ಇದೆ ಅದನ್ನ ಎಂಟ್ರಿ ಮಾಡಿ. ವಾಟ್ ಈಸ್ ಯರ್ ಎಬಿಲಿಟಿ ಟು ಸ್ಕೋರ್ ಡಿಪ್ಲೊಮಾ CET ಮಾರ್ಕ್ಸ್, ಡಿಪ್ಲೊಮಾ CET ಮಾರ್ಕ್ಸ್ ಎಷ್ಟು ಸ್ಕೋರ್ ಮಾಡೋ ಅಂತ ಮೈಂಡ್ ಇದೆ ಅದನ್ನ ಎಂಟ್ರಿ ಮಾಡಿ ಅಂಡ್ ಚೆಕ್ ಮಾಡಿದಾಗ you'll get a predicted rank, ಎಷ್ಟು ರ್ಯಾಂಕ್ ಬರೋದು. ದಿಸ್ ಟೂಲ್ ಈಸ್ ಅವೈಲೇಬಲ್ ಇನ್ ಅವರ್ TTTacademics.com, ನಮ್ಮ ಒಂದು TTTacademics.com ವೆಬ್ಸೈಟ್ ಅಲ್ಲಿ ಈ ಟೂಲ್ ಇದೆ, DCT ರ್ಯಾಂಕ್ ಪ್ರಿಡಕ್ಟರ್ ಅಂತ. ಜಸ್ಟ್ ಯು ಪ್ರಿಡಕ್ಟ್ ಯುವರ್ ರ್ಯಾಂಕ್. ಇದರಿಂದ ಏನ್ ಸರ್ ಬೆನಿಫಿಟ್ ಅಂತ ಕೇಳಿದ್ರೆ, ನೀನ್ ಇವಾಗ ಮೈಂಡ್ ಸೆಟ್ ಮಾಡ್ಕೋಬಹುದು ರಜಾ, ಯಾವ ರ್ಯಾಂಕ್ ತಗೊಳ್ಬೇಕು, ಹಾಗಾದಾಗ ನನ್ನ DCT ಮಾರ್ಕ್ಸ್ ಎಷ್ಟು ಬೇಕು, ವಾಟ್ ಈಸ್ ಮೈ ಪ್ರೆಸೆಂಟ್ CGPA, ಇದನ್ನಿಷ್ಟು ಮೈಂಡಲ್ಲಿ ಹಿಡ್ಕೊಂಡ್ಬಿಟ್ಟು ದಿಸ್ ಟೂಲ್ ವಿಲ್ ಹೆಲ್ಪ್ ಯು ಔಟ್ ಟು ಒಂದು ಯಾವ ವೇನಲ್ಲಿ ನಾವು ಸ್ಟಡಿ ಮಾಡೋರಾಗತ್ತೆ, ಎಷ್ಟು ಮಾರ್ಕ್ಸ್ ತಗೊಳ್ಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಒಂದು ಐಡಿಯಾ ಕೊಡುತ್ತೆ. ಆಲ್ಸೋ ನಮ್ಮ ವೆಬ್ಸೈಟ್ ಅಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ದಟ್ ಇಸ್ ವಾಟ್ DCT ರ್ಯಾಂಕ್ ಪ್ರಿಡಕ್ಟರ್ ಇನ್ TTTacademics.com ವೆಬ್ಸೈಟ್ ಅಲ್ಲಿ ಅವೈಲೇಬಲ್ ಇದೆ. ಸೊ ಮೆನಿ ಸ್ಟೂಡೆಂಟ್ಸ್ ಟಾಪ್ ರ್ಯಾಂಕ್ಸ್ ತಗೊಳ್ತಿದ್ದಾರೆ. ಈ ವರ್ಷ ನೀವು ತಗೊಳ್ರಿ ಇನ್ ದಿಸ್ ಪ್ರಗತಿ ಬ್ಯಾಚ್. ಈ ಒಂದು ಪ್ರಗತಿ ಬ್ಯಾಚ್ ನ ವೆರಿ ಇಂಪಾರ್ಟೆಂಟ್ ಆಗಿ ನಾವು ನಿಮ್ಗೆ ಸ್ಟಾರ್ಟ್ ಮಾಡ್ತಿರುವಂತದ್ದು ಫ್ರಮ್ April 1st ಇಂದ ನಿಮ್ಗೆ ಈ ಒಂದು ಬ್ಯಾಚ್ ಕಮೆನ್ಸ್ ಆಗ್ತಿದೆ. ಐ ಮೀನ್ ವೆಡ್ನೆಸ್ಡೇ ಕ್ಲಾಸಸ್ ಕಮೆನ್ಸ್ ಆಗ್ತಿದೆ. ಸೊ ಈ ಬ್ಯಾಚ್ ಮುಖಾಂತರ ನಿಮ್ಗೆ ಪ್ರತಿ ಮೂಮೆಂಟು ಕೂಡ, ಪ್ರತಿ ಒಂದು ಇದರಲ್ಲೂ ಕೂಡ ನಿಮಗೆ ಸಪೋರ್ಟಿವ್ ಆಗಿ ಪ್ರತಿ ಟೀಚರ್ಸ್ ಕೂಡ ಇರ್ತೀವಿ. ಜೊತೆಗೆ ಸ್ಟೂಡೆಂಟ್ ಪ್ಯಾನಲ್ ಕೂಡ ಕೊಡ್ತಾ ಇದೀವಿ. ಈ ಒಂದು ಬ್ಯಾಚ್ ಅಲ್ಲಿ 2 ಬ್ಯಾಚ್ ಕೊಟ್ಟಿದ್ದೀವಿ. ಒಂದು ಮಾರ್ನಿಂಗ್ 6:45 to 10 AM ಬ್ಯಾಚ್ ಅಂತಿದೆ. ಒನ್ ಮೋರ್ ಬ್ಯಾಚ್ ಬಂದ್ಬಿಟ್ಟು ಡೇ ಬ್ಯಾಚ್ ಇದೆ. ಡೇ ಬ್ಯಾಚ್ ಬಂದ್ಬಿಟ್ಟು 10 AM to 2 PM ವರೆಗೂ ಇರುತ್ತೆ. ಸೊ ಈ ಒಂದು ಬ್ಯಾಚ್ ಅಲ್ಲಿ ನೀವು ಜಾಯಿನ್ ಮಾಡಿಕೊಂಡು ಯಾವ ಬ್ಯಾಚ್ ಬೇಕೋ, ಯಾವ ಟೈಮಿಂಗ್ಸ್ ಬೇಕು ಅಂತ ನೀವು ಕ್ಲಾಸಸ್ನ ಫಿಕ್ಸ್ ಮಾಡ್ಕೊಳ್ಬೋದು. ಇದ್ರ ಮುಖಾಂತರ ಪ್ರತಿನಿತ್ಯ ಕೂಡ ಎಫೆಕ್ಟಿವ್ ಆದಂಥ ಕ್ಲಾಸಸ್ನ ಅಟೆಂಡ್ ಮಾಡಿದಾಗ, ಕ್ಲಾಸ್ ಜೊತೆಗೆ ನೀವು ಅದೇ ಥರ ಎಫೆಕ್ಟಿವ್ ಆಗಿ ರಿವಿಷನ್ ಮಾಡಿದಾಗ 100% ಗುಡ್ ರ್ಯಾಂಕ್ ಈ ವರ್ಷ ನಿಮ್ದಾಗುತ್ತೆ. ಸೊ ಇದನ್ನ ಮೈಂಡಲ್ಲಿ ಇಟ್ಕೊಬಿಟ್ಟು ಸ್ಟಡಿ ಮಾಡೋಕ್ಕೆ ಪ್ಲಾನ್ ಮಾಡ್ಕೊಳ್ರಿ. 6 days ಕ್ಲಾಸ್ ಇರುತ್ತೆ, ಎವ್ರಿ ವೀಕ್ ಟೆಸ್ಟ್, ಹಾಗೇನೆ 5 ಫುಲ್ ಲೆಂತ್ ಮಾಕ್ ಎಕ್ಸಾಮ್ಸ್. ಇಷ್ಟನ್ನು ಕೂಡ ಈ ಒಂದು ಬ್ಯಾಚ್ ಅಲ್ಲಿ ಕೊಡ್ತಾ ಇದ್ದೀವಿ. ಸೊ ಒನ್ಸ್ ಸ್ಟೂಡೆಂಟ್ ಅಡ್ಮಿಷನ್ಸ್ ತಗೊಂಡಾಗ ನಿಮ್ಗೊಂದು ಸ್ಟೂಡೆಂಟ್ ಪ್ಯಾನಲ್ ಅಂತ ನಾವು ಇದ್ರಲ್ಲಿ ಕೊಡ್ತೀವಿ. ಇಲ್ಲೇನೆ ನೀವು ಆನ್ಲೈನ್ ಕ್ಲಾಸ್ ಜಾಯ್ನ್ ಆಗ್ಬೋದು, ಅಥವಾ ಆಫ್ಲೈನ್ ಅಂತ ಹೇಳಿ ನಮ್ಮ ಇನ್ಸ್ಟಿಟ್ಯೂಟ್ಗೆ ಬಂದ್ಬಿಟ್ಟು ಕ್ಲಾಸ್ ಕೇಳ್ತೀರಾ. ಆಫ್ಲೈನ್ ಕ್ಲಾಸಸ್ ಬಂದ್ಬಿಟ್ಟು ಸ್ಮಾರ್ಟ್ ಬೋರ್ಡ್ AC ಕ್ಲಾಸ್ ರೂಮ್ ಆಗಿದೆ. ಇದ್ರ ಮುಖಾಂತರ ಸ್ಟೂಡೆಂಟ್ಸಿಗೆ ಬೆನಿಫಿಟ್ ಏನಂತ ಕೇಳಿದ್ರೆ, ಕಂಫರ್ಟಬಲಿ ಕೂತ್ಕೊಂಡ್ಬಿಟ್ಟು ಸಮ್ಮರ್ ಡೇನಲ್ಲೂ ಕೂಡ ಇನ್ ದಿಸ್ ಸಮ್ಮರ್ ಡ್ಯೂರೇಷನ್ಸ್ ಅಲ್ಲೂ ನೀವು ಕಂಫರ್ಟಬಲಿ ಕ್ಲಾಸ್ ಅಲ್ಲಿ ಕೂತ್ಕೊಂಡ್ಬಿಟ್ಟು ಕ್ಲಾಸ್ ಕೇಳ್ಬೋದು. ಆನ್ಲೈನ್ ಟೆಸ್ಟ್ ಅಟೆಂಡ್ ಮಾಡ್ತೀರಾ, ಅಲ್ಲೇನೆ ಅಟೆಂಡ್ಸ್ ಅದ್ರದ್ದು ರಿಸಲ್ಟ್ ಶೀಟ್ ಸಿಗುತ್ತೆ. ಆಲ್ಸೋ ಜ್ಞಾನ್ ಬೋರ್ಡ್, ದಿಸ್ ಜ್ಞಾನ್ ಬೋರ್ಡ್ ಈಸ್ ಆಲ್ರೆಡಿ ಹೇಳಿರುವ ಹಾಗೆ ಸ್ಪೆಷಲಿ ಡಿಪ್ಲೊಮಾ CET ಸ್ಟೂಡೆಂಟ್ಸಿಗೆ ಅಂತಾನೆ ಮೇಡ್ ಮಾಡಿರೋದು. ಪ್ರತಿ ವರ್ಷ ಬಂದಿರೋ ಸಿಲೆಬಸ್ ಇರ್ಬೋದು, ಐ ಮೀನ್ ಕ್ವಶನ್ಗಳನ್ನ ಇದಕ್ಕೆ ಟ್ರೈನ್ ಮಾಡಿಬಿಟ್ಟು ಅಕಾರ್ಡಿಂಗ್ ಟು ದಟ್ ದಿಸ್ ಬೋರ್ಡ್ ನಿಮ್ಗೆ ಹೆಲ್ಪ್ ಮಾಡ್ತಾ ಬರುತ್ತೆ. ಡಿಪ್ಲೊಮಾ CET ಸಿಲೆಬಸ್, ಡಿಪ್ಲೊಮಾ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಅಂಡ್ ಆಲ್ ಕಂಟೆಂಟ್ಸ್ ರಿಲೇಟೆಡ್ MCQs ನ ಇದಕ್ಕೆ ಟ್ರೈನ್ ಮಾಡಿದ್ರಿಂದ ನೀವು ಯಾವುದೇ ರೀತಿಯ ಡೌಟ್ಸ್ ಕೇಳಿದ್ರು ಕೂಡ ಇದು ನಿಮ್ಗೆ ಹೆಲ್ಪ್ ಮಾಡ್ತಾ ಬರುತ್ತೆ. ಅಡಿಷನ್ ಟು ದಿಸ್, ನಮ್ಮ ಸಬ್ಜೆಕ್ಟಿವ್ ವೈಸ್ ಟೀಚರ್ಸ್ ಆಸ್ಕ್ ಯುವರ್ ಟೀಚರ್ ಅಂತ ಒಂದು ಆಪ್ಷನ್ ಕೊಟ್ಟಿದ್ದೀವಿ ನಮ್ಮ ಸ್ಟೂಡೆಂಟ್ ಪ್ಯಾನಲ್ ಅನ್ನೇ. ಅದ್ರ ಮುಖಾಂತರ ನೀವು ಪ್ರತಿ ಟೀಚರ್ ಹತ್ರ ಕೂಡ ನೀವು ಇದನ್ನ ಕೇಳ್ಕೋಬಹುದು. ಸೊ ಹಿಯರ್ ಯು ಕ್ಯಾನ್ ಅಬ್ಸರ್ವ್ ಹಿಯರ್ DCET 2025 ಅಲ್ಲಿ ದೇರ್ ಆರ್ 4 ಸ್ಟೂಡೆಂಟ್ ಬಿಲೋ 10 ರ್ಯಾಂಕ್. ಸಿಂಗಲ್ ಡಿಜಿಟ್ ಅಲ್ಲಿ 4 ಜನ ಸ್ಟೂಡೆಂಟ್ಸ್ ಇದ್ರು. ಇವನ್ ಬಿಲೋ 100 ರ್ಯಾಂಕ್ಸ್ ಅಂತ ತಗೊಂಡಾಗ ಆಲ್ಮೋಸ್ಟ್ 31 ಸ್ಟೂಡೆಂಟ್ಸ್. ರೀಸನ್ ಅಷ್ಟೇನೆ ಸ್ಮಾರ್ಟ್ ಬೋರ್ಡ್ AC ಕ್ಲಾಸ್ ರೂಮ್ಸ್ ಆಗಿದೆ. ಇವನ್ ಆಫ್ಲೈನ್ ಆನ್ಲೈನ್ ಕ್ಲಾಸಸ್ ಇರೋದ್ರಿಂದ ಎಫೆಕ್ಟಿವ್ ಆಗಿ ಸ್ಟೂಡೆಂಟ್ಸ್ ಕೂಡ ಕಂಫರ್ಟಬಲಿ ಕೂತ್ಕೊಂಡು ಕ್ಲಾಸ್ ಕೇಳಿದ್ರು. ಈ ವರ್ಷನೂ ಕೂಡ ಈ ಕ್ರಾಶ್ ಕೋರ್ಸ್ ಕೂಡ ಹಾಗೆ ಸ್ಟ್ರಕ್ಚರ್ ಮಾಡಿದ್ರಿಂದ ನೀವು ಕೂಡ ಒಂದು ಒಳ್ಳೆ ರ್ಯಾಂಕ್ ತಗೊಳ್ಬಹುದು. ಸೊ ಆ ಡೈರೆಕ್ಷನ್ಸ್ ಅಲ್ಲಿ ಮುಂದೆ ಹೋಗೋಣ. ನಿಮ್ಮ ಸ್ಟಡೀಸ್ ಒಂದು ಎಫೆಕ್ಟಿವ್ ಆಗಿದ್ದಾಗ 100% ರಿಸಲ್ಟ್ಸ್ ಆಗೋದು ಕನ್ವರ್ಟ್ ಆಗುತ್ತೆ. ಪ್ರತಿ ವರ್ಷ ಕೂಡ ರಿಸಲ್ಟ್ಸ್ ಅನ್ನ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದೀವಿ. ಅಂಡ್ ಆಲ್ಸೋ ಇನ್ಸ್ಟಿಟ್ಯೂಟ್ ಅಕಾಡೆಮಿ ಬಂದ್ಬಿಟ್ಟು GST ಅಂಡ್ ಆಲ್ ಎಜುಕೇಶನ್ ರಿಲೇಟೆಡ್ ರಿಜಿಸ್ಟರ್ಡ್ ಎಂಟಿಟಿ, ರಿಜಿಸ್ಟರ್ಡ್ ಅಕಾಡೆಮಿ ಇದೆ. ಸುಮ್ಮನೆ ಯಾವುದೋ ಒಂದನ್ನ ಸಪೋಸ್ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ಕೊಂಡ್ಬಿಟ್ಟು ನಾವು ಫೇಕ್ ಆಗಬಾರ್ದು. ಇದನ್ನ ಮೈಂಡಲ್ಲಿ ಹಿಡ್ಕೊಂಡ್ಬಿಟ್ಟು ಅಂಡ್ ಆಫ್ಲೈನ್ ಕ್ಲಾಸಸ್ ಇರ್ಬೋದು, ಆನ್ಲೈನ್ ಕ್ಲಾಸಸ್ ಇರ್ಬೋದು, ಪ್ರತಿಯೊಂದು ಕೂಡ ಅವೈಲೇಬಲ್ ಇದೆ. ಸೊ ಅಂಡ್ ಪ್ರೀವಿಯಸ್ ಇಯರ್ ರಿಸಲ್ಟ್ಸ್ ಅಂತ ನೋಡಿದಾಗ ಪ್ರತಿ ವರ್ಷ ಕೂಡ ಟಾಪ್ ರ್ಯಾಂಕ್ಸ್ ಕೊಟ್ಟಿದ್ದೀನಿ. ದಿಸ್ ಇಯರ್ ಆಲ್ಸೋ ವಿ ಆರ್ ಕಮಿಟೆಡ್. ಸೊ ಒಂದು ಒಳ್ಳೆ ರ್ಯಾಂಕ್ಸ್ ಕೊಡಬೇಕು ನಮ್ಮ ಸ್ಟೂಡೆಂಟ್ಸಿಗೆ ನಾನು ಇಟ್ಕೊಂಡ್ಬಿಟ್ಟು ಪ್ರತಿ ಟೀಚರ್ ಕೂಡ ಪ್ರೀವಿಯಸ್ ಇಯರ್ ಇರೋದಂಥ ಟೀಚರ್ಸನ್ನೇ ಕಂಟಿನ್ಯೂ ಮಾಡಿಬಿಟ್ಟು ಅದೇ ಟೀಚರ್ ಎಲ್ಲರಿಗೂ ಟೀಚ್ ಮಾಡ್ತಾ ಇದ್ದಾರೆ. ಐ ಅಶ್ಯೂರ್ ಯು. ಸೊ ಈ ಬ್ಯಾಚ್ ಜಾಯಿನ್ ಮಾಡ್ಕೊಳ್ರಿ. ಒಂದು ಕಡೆಯಿಂದ ನಿಮಗೆ ಟೀಚ್ ಮಾಡೋದ್ರಿಂದ ನೀವು ಕೂಡ ಒಂದು ಎಫೆಕ್ಟಿವ್ ಆಗಿ ಸ್ಟಡಿ ಮಾಡ್ತಾ ಬರ್ತೀರಾ. ಹಾಗೇನೆ ಪ್ರತಿದಿನದ ಕ್ಲಾಸು ಪ್ರತಿಯೊಂದು ಕೂಡ ನಿಮಗೆ ನಮ್ಮ ಸ್ಟೂಡೆಂಟ್ ಪ್ಯಾನಲ್ ಅಲ್ಲಿ ಪ್ರತಿಯೊಂದು ಕೂಡ ನಿಮಗೆ ಆಕ್ಸೆಸ್ ಸಿಗ್ತಾ ಹೋಗುತ್ತೆ. ಇದ್ರ ಮುಖಾಂತರ ನೀವು ನಿಮ್ಮ ಡ್ರೀಮ್ ಇದೆ
ಡಿಪ್ಲೊಮಾ ಸಿಟಿನಲ್ಲಿ ಒಳ್ಳೆ ರ್ಯಾಂಕ್ ತಗೊಳ್ಬೇಕಾ ಸರ್, ಐ ವಾಂಟೆಡ್ ಟು ಜಾಯಿನ್ ಗುಡ್ ಇಂಜಿನಿಯರಿಂಗ್ ಕಾಲೇಜ್ ಅನ್ನೋ ನಿಮ್ಮ ಡ್ರೀಮಿಗೆ ಸಪೋರ್ಟ್ ಆಗ್ತಾ ಬರುತ್ತೆ. ಥ್ಯಾಂಕ್ ಯು. ಸೊ ಈ ಒಂದು ಬ್ಯಾಚ್ ಅನ್ನು ಮಿಸ್ ಮಾಡದೆ ಜಾಯ್ನ್ ಮಾಡ್ಕೊಳ್ಳಿ. ಇಫ್ ಯು ವಾಂಟ್ ಟು ಜಾಯ್ನ್ ಯು ಕ್ಯಾನ್ ಕಾಂಟ್ಯಾಕ್ಟ್ ಎನಿ ನಂಬರ್, ಯಾವುದೋ ಒಂದು ನಂಬರ್ನ ನೀವು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಈ ಬ್ಯಾಚ್ ಅನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಆಲ್ ದಿ ಬೆಸ್ಟ್ ಫಾರ್ ಯುವರ್ ಪ್ರಿಪರೇಷನ್.